ಮಲ್ಲೇಶ್ವರಂನ ಗ್ರೌಂಡ್ ನಲ್ಲಿ ಮಲ್ಲೇಶ್ವರಂ 18th ಕ್ರಾಸ್ ಗ್ರೌಂಡ್ ಅಭಿಮಾನಿಗಳ ಸಂಭ್ರಮ ನಿನ್ನೆ ರಾತ್ರಿಯಿಂದಲೂ ಕೂಡ ಮುಗಿಲು ಮುಟ್ಟಿದೆ. ಸದ್ಯಕ್ಕೆ ಈಗ ಹಗಲಲ್ಲೂ ಕೂಡ ಪಟಾಕಿ ಹೊಡೆದು ಸಂಭ್ರಮಿಸ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀರಾ, 18 ಸೀಸನ್ಗಳ ಬಳಿಕ RCB ಚಾಂಪಿಯನ್ಸ್ ಆಗಿತ್ತು. 16 ಸೀಸನ್ಗಳಲ್ಲಿ ಪ್ಲೇ ಆಫ್ ಹೋಗಿತ್ತು, 3 ಸಲ ಫೈನಲ್ ಪ್ರವೇಶ ಮಾಡಿತ್ತು. ಆದರೆ ಕಪ್ ಗೆಲ್ಲೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಹಾಗಾಗಿ 18ನೇ ಸೀಸನ್ನಲ್ಲಿ ಈ ಒಂದು ಕಪ್ಪನ್ನು ಗೆದ್ದಿರೋದಕ್ಕೆ ದೊಡ್ಡ ಮಟ್ಟಿನ ಸೆಲೆಬ್ರೇಷನ್ ಇರುವಂಥದ್ದು. ಹಗಲಲ್ಲೂ ಕೂಡ ನೋಡಿ, ಇದು ಯಾವ ಥರದಲ್ಲಿ ಪಟಾಕಿಯನ್ನು ಹಚ್ಚಿ ಸಂಭ್ರಮಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದೀರಾ. ಗ್ರೌಂಡ್ನಲ್ಲಿ ಇವರೆಲ್ಲರೂ ಕೂಡ ಗ್ರೌಂಡ್ಗೆ ಆಡೋದಕ್ಕೆ ಅಂತ ಬರ್ತಾರೆ. ಆದರೆ ಇವತ್ತು ವಿಶೇಷವಾಗಿ ಪಟಾಕಿ ಹಚ್ಚೋದಕ್ಕೆ ಅಂತಲೇ ಬಂದಿದ್ದಾರೆ. ದೊಡ್ಡ ಮಟ್ಟಿನ ಸೆಲೆಬ್ರೇಷನ್ ಅಂತೂ ಇದೆ ಪಕ್ಕ. ಇಲ್ಲಿ ಗಮನಿಸ್ತಾ ಇದ್ದೀರಾ, ವಿಜುವಲ್ ಅಲ್ಲೂ ಕೂಡ ಬರ್ತಾ ಇದೆ. ಈಗ ಸರ ಪಟಾಕಿಯನ್ನು ಹಚ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಅಭಿಮಾನಿಗಳ ಸಂಭ್ರಮ. ಎಲ್ಲ ಅಭಿಮಾನಿಗಳು ಕೂಡ ತುಂಬಾ ಸಂತಸದಿಂದ ಇದ್ದಾರೆ. ಅದರಲ್ಲೂ ವಿರಾಟ್ ಕೊಹ್ಲಿ ಅವರ ಜರ್ಸಿ ನಂಬರ್ 18, ಈ ಸೀಸನ್ನು 18, ಈ ಸೀಸನ್ ಅಲ್ಲಿ ಕಪ್ ಗೆದ್ದಿರುವಂಥದ್ದು. ನಾನು ಅಭಿಮಾನಿಗಳನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಎಷ್ಟು ಸಂಭ್ರಮ ಇದೆ, ಪಟಾಕಿ ಹಚ್ತಾ ಇದ್ದಾರೆ, ಇನ್ನೂ ಕೂಡ ಸಂಭ್ರಮ ಮುಗ್ದಿಲ್ಲ, ಹೇಗೆ ಸರ್? ಈ ವರ್ಷ ಎಲ್ಲ ಮುಗಿಯಲ್ಲ ಸರ್ ಸಂಭ್ರಮ. ಈ ವರ್ಷ ಅಲ್ಲ, ಬರೋ ವರ್ಷ IPL ಸ್ಟಾರ್ಟ್ ಆಗೋ ತನಕ ಈ ಸಂಭ್ರಮ ಇದ್ದೇ ಇರುತ್ತೆ. ನಮಗೆ ಮೇನ್ ಏನು ಅಂದ್ರೆ IPL ಗೆದ್ದಿರೋದು ಎಷ್ಟು ಖುಷಿನೋ, ಈ ವರ್ಷ ಕಪ್ಪು ಗೆದ್ದಿರೋದು ತುಂಬಾ ಖುಷಿ ಆಗ್ತಾ ಇದೆ. 18 ವರ್ಷದಿಂದ ವೆಯ್ಟ್ ಮಾಡಿರೋದಕ್ಕೆ ನಮಗೆ ಒಂದು ಆ ವೆಯ್ಟ್ಗೆ ಓವರ್ ಆಯ್ತು ಅಂತಂದ್ರೆ ಖುಷಿ ಆಗ್ತಾ ಇದೆ ನಮಗೆ ಅಂತಷ್ಟೇ. ನಿಮ್ಮ ಸಂಭ್ರಮ ನೋಡ್ತಾ ಇದ್ರೆ ಈಗ ಮಧ್ಯಾಹ್ನ 3 ಗಂಟೆಗೆ 3:30 ಸುಮಾರಿಗೆ ಇವತ್ತು ವಿಧಾನಸೌಧದಿಂದ ಚಿನ್ನಸ್ವಾಮಿ ಕ್ರೀಡಾಂಗಣದವರೆಗೂ ಕೂಡ ಒಂದು ವಿಕ್ಟ್ರಿ ರ್ಯಾಲಿ ಮಾಡಬೇಕು ಅಂತ RCB ಅವರು ಅನೌನ್ಸ್ ಮಾಡಿದ್ದಾರೆ ಎಕ್ಸ್ ಖಾತೆಯಲ್ಲಿ. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಅದು ಇನ್ನೂ ಕನ್ಫರ್ಮೇಶನ್ ಆಗಿಲ್ಲ. ಕನ್ಫರ್ಮ್ ಆದ್ರೆ ನಮ್ಮ ಸಂಭ್ರಮ ಅಲ್ಲೂ ಕಂಟಿನ್ಯೂ ಆಗತ್ತೆ. ಅಲ್ಲಿಗೆ ಹೋಗ್ತೀವಿ. ಓಕೆ, ಹೋಗ್ತೀವಿ. ಈಗ ನಿನ್ನೆ ಪ್ಲೇ ನೋಡಿದಾಗ ಏನನ್ನಿಸ್ತು RCB? ಮತ್ತು ಇಷ್ಟು ಸೀಸನ್ಗಳಲ್ಲಿ RCB ಪ್ಲೇ ನೋಡ್ತಾ ಹೋದ್ರೆ ಡಿಫ್ರೆಂಟ್ ಆಗಿ ಕಾಣಿಸ್ಕೋತಾ ಇತ್ತು. ಆ ಪ್ಲೇ ಬಗ್ಗೆ ಹೇಳೋದು. ಈ ವರ್ಷ ಟೀಮ್ ತಗೊಳ್ಳೋವಾಗಲೇ ಎಲ್ಲರೂ ಮಿಕ್ಕಿರೋ ಬಾಕಿ ಟೀಮ್ ಹೇಳಿದಾರೆ ಇಷ್ಟು ವರ್ಷದಲ್ಲಿ ತಗೊಂಡಿರೋ ಟೀಮ್ಗಿಂತ ಈ ವರ್ಷನೇ ಇನ್ನೂ ಚೆನ್ನಾಗಿಲ್ದಿರೋ ಟೀಮ್ ತಗೊಂಡಿರೋದು ಅಂತ ಹೇಳಿದ್ದು. ಬಟ್ ಇವಾಗ ರಿಸಲ್ಟ್ ಯಾರ್ಯಾರು RCB ಬಗ್ಗೆ ಇಷ್ಟು ವರ್ಷ ಮಾತಾಡ್ತಾ ಇದ್ರು ಅವ್ರಿಗೆಲ್ಲ ಬಾಯಿ ಮುಚ್ಚೋ ಅಂತ ಕೆಲಸನ RCB ಟೀಮ್ ಮಾಡಿದೆ. ನಿನ್ನೆ ಹೇಗಿತ್ತು ಸರ್? ಈಗಲೇ ಇಷ್ಟು ಸೆಲೆಬ್ರೇಷನ್ ಇದ್ರೆ ನಿನ್ನೆ ಹೇಗೆ ಸೆಲೆಬ್ರೇಟ್? ನಾವು ಮಲಗಿದಾಗ 4 ಗಂಟೆ ಸರ್, 4 ಗಂಟೆ ಇಲ್ಲಾಂದ್ರೆ 6:30 ಮುಗ್ದೋಗಿರೋದು ಸೆಲೆಬ್ರೇಷನ್. ಸ್ವಲ್ಪ ಲೇಟಾಗಿ ಆಯ್ತು ಅಷ್ಟೇನೆ. ನಾವು ರೆಗ್ಯುಲರ್ ಬರೋದು 6:30. ನಿನ್ನೆ ನೈಟ್ ನಾವು ಮಲಗಿ 4 ಗಂಟೆ ಆಯಿತು ಅನ್ನೋ ಒಂದೇ ಕಾರಣಕ್ಕೆ ಇವಾಗ ಸೆಲೆಬ್ರೇಷನ್ ಇಷ್ಟು ಲೇಟಾಗಿ ಆಗ್ತಾ ಇರೋದು ಅಷ್ಟೇ. ಆಕ್ಚುಲಿ ಇನ್ನೂ ಬಿಡೋದಿವಲ್ಲ ಸರ್, ಹಾಗಾಗಿ ವರ್ಷ ಪೂರ್ತಿ ಸೆಲೆಬ್ರೇಷನ್ ಇದ್ದೇ ಇರುತ್ತೆ ನಮ್ದು. ಸಲ ನೆಕ್ಸ್ಟ್ ಸಲ ಕಪ್ ಬರೋ ತನಕ ಸೆಲೆಬ್ರೇಷನ್ ಇದ್ದೇ ಇರುತ್ತೆ. ರ್ಯಾಲಿ ಇದೆ ಅಂತ ಅನೌನ್ಸ್ಮೆಂಟ್ ಮಾಡಿದಾರಲ್ಲ ಇವರು RCB ಮ್ಯಾನೇಜ್ಮೆಂಟ್ ಅವರು. ಖಂಡಿತ ಎಲ್ಲ RCB ಅಭಿಮಾನಿಗಳು ಸೇರಿ ತುಂಬ ಯಶಸ್ವಿಯಾಗಿ ನಡೆಸ್ಕೊಡ್ತೀವಿ ಅದನ್ನು. ಇಷ್ಟು ಸಲ ಕಪ್ಪಿಲ್ಲ ಅಂತ ಹೇಳಿ ಬೇರೆ ಟೀಮ್ ಅವರೆಲ್ಲ ಹಂಗಿಸ್ತಾ ಇದ್ರು. ಈಗ ನೆಕ್ಸ್ಟ್ ಈಗ ಶುರುವಾಗಿದೆ. ನೆಕ್ಸ್ಟ್ ಇನ್ನೊಂದೆಷ್ಟು ಸೀಸನ್ಗಳ ಸ್ಟಾರ್ಟ್ ಆಗಿದೆ ಸರ್. ಅದು ಕೆಲವರೆಲ್ಲ ಲಾಲಿಪಾಪ್ ಅಂತ ಇರಲ್ಲ, ಅವ್ರು ವಾಪಸ್ ಅವ್ರಿಗೆ ಕೊಟ್ಬಿಟ್ಟು ಈ ಸಲ ಕಪ್ ಹಿಡಿದು ತೋರಿಸಿದೀವಿ ಅವ್ರಿಗೆ ನಾವೇನು ಅನ್ನೋದನ್ನ. ಮಧುಕರ್, ನಿನ್ನೆ ಮ್ಯಾಚ್ ಶುರು ಆದಾಗಿಂದ ಸಾಕಷ್ಟು ಜನ ಜರ್ಸಿಯಲ್ಲಿದ್ದಾರೆ. ಸಾಕಷ್ಟು ಜನ ನೋಡಿ ಅವ್ರನ್ನ ಕೂಡ ಮಾತನಾಡ್ತೀನಿ. ಜರ್ಸಿ ಹಾಕೊಂಡಿದ್ರೆ ಅಣ್ಣ ಇನ್ನೂ ಸರ್, ಇನ್ನು 2 ದಿವಸ 3 ದಿವಸ ಆದ್ರೆ ಹಿಂಗೆ ಇರುತ್ತೆ ಸರ್. ಜರ್ಸಿ ತೆಗೆಯೋದೇ ಇಲ್ಲ. ಜರ್ಸಿ ತೆಗಿಯಲ್ಲ ಸರ್, ಸೆಲೆಬ್ರೇಷನ್ ಆ ಥರ ಇರುತ್ತೆ. CSK ಉರ್ಸ್ಬೇಕಂತಾನೆ ಇದೆ ಸರ್. ನಮ್ಮ ಟೀಮಲ್ಲಿ ಒಂದು 6 ಜನ ಬೆರ್ಕೆಗಳಿದ್ದಾರೆ, ಅವ್ರಿಗೋಸ್ಕರ ಉರ್ಸ್ಬೇಕು ಸರ್. ಎಷ್ಟು ಜನ ಇರೋದು ನೀವು ಡೈಲಿ ಆಡ್ಲಿಕ್ಕೆ ಬರೋರು ಇಲ್ಲಿ? ನಾವು ಡೈಲಿ 6 ಗಂಟೆಗೆ ಒಂದು 50 ಜನ ಬರ್ತೀವಿ. 50 ಜನ ಬಂದು ಆಡ್ಕೊಂಡು ಹೋಗ್ತೀವಿ, ಮ್ಯಾಚ್ ಆಡ್ಕೊಂಡು ಹೋಗ್ತೀವಿ ಸರ್. ಇವತ್ತು ಆಟ ಆಡೋದು ಬಿಟ್ಟು ಸೆಲೆಬ್ರೇಷನ್ ಮಾಡ್ತೀವಿ. ಸೆಲೆಬ್ರೇಷನ್ಗೋಸ್ಕರನೇ ಬಂದಿರೋದು. ನಾವು 3 ದಿವಸದಿಂದ ಬಂದಿರಲಿಲ್ಲ, ಇವತ್ತು ಬಂದಿರೋದು. ಅದಕ್ಕೆ CSKಗಳು ಕಾಡ್ತಾ ಇಲ್ಲ ಅಷ್ಟೇ. ಎಲ್ಲ ಬೇಗ ಟೈಮ್ ಆಯ್ತು ಅಂತ ಹೊಟ್ಟೋಗಿದ್ದಾರೆ ಅಷ್ಟೇ. RCB ಫ್ಯಾನ್ಸ್ ಎಲ್ಲ ಇಲ್ತೀವಿ ಅಷ್ಟೇ. ಓಕೆ ಸರ್. ನಿಮ್ಮಲ್ಲಿ ನಿಮ್ಮ ಗ್ರೂಪಲ್ಲಿ ಯಾರು ಪಂಜಾಬ್ ಫ್ಯಾನ್ಸ್ ಇರ್ಲಿಲ್ವಾ ನಿನ್ನೆ? ಯಾರು ಇಲ್ಲ ಸರ್. ಸರ್, ಇಲ್ಲಿ ಬರೋದು ಹೆಂಗೆ ಗೊತ್ತಾ, ಪಂಜಾಬು ಬಾಂಬೆ ಎಲ್ಲ ಬರಲ್ಲ. ಅವ್ರವ್ರಿಗೆ ಇಷ್ಟ ಪ್ಲೇಯರು. ನಾವೆಲ್ಲ ಇಂಡಿಯಾ ಫಸ್ಟು ನಮಗೆ. ಬಟ್ ಈ IPL ಅಂತ ಬಂದರೆ RCBನೇ ನಮಗೆ ಫಸ್ಟ್ ಅಷ್ಟೇ. ನಮಗೆ ಫಸ್ಟು ಇಂಡಿಯಾ, ಆಮೇಲೆ ಬೇರೆ ಅಲ್ಲ. ಸೊ IPL ಅಂತ ಬಂದರೆ ಫಸ್ಟು ಕರ್ನಾಟಕನೇ. ಇನ್ನೂ ಹೇಳೋಕೋರೆ ನಾವು ನಮ್ಮ ಮದರ್ ಟಂಗ್ ಬಂದು ತಮಿಳು. ನಾವು ಚೆನ್ನೈಗೆ ಸಪೋರ್ಟ್ ಮಾಡೋದೇ ಇಲ್ಲ. ನಾವು ಮಾತಾಡೋದು ಮನೇಲಿ ತಮಿಳು ಅಂದರೂ ನಾವು ಚೆನ್ನೈಗೆ ಸಪೋರ್ಟ್ ಮಾಡಲ್ಲ, ಕರ್ನಾಟಕಗೆ ಸಪೋರ್ಟ್ ಮಾಡೋದು. ಅದು ಇವಾಗಿಂದ ಅಂತಲ್ಲ, 2008 ರಾಹುಲ್ ದ್ರಾವಿಡ್ ಅವ್ರು ಫಸ್ಟ್ ಕ್ಯಾಪ್ಟನ್ ಆದಾಗಿಂದನೂ ನಾವೇನೇ RCBಗೆ ಸಪೋರ್ಟು. ಇವಾಗ ವಿರಾಟ್ ಕೊಹ್ಲಿ ಬಂದಿದ್ದು 2016, 14, 15 ಬಂದಾಗ ಏನು ಬಂತೋ ಅವ್ರು ಬಂದಾಗ ಟೀಮ್ ಇನ್ನೂ ಬೂಸ್ಟ್ ಆಯ್ತು ಅಷ್ಟೇ. ಅವ್ರ ನೇಮು ಫೇಮು ಎಲ್ಲ ನಮಗೆ RCBಗೆ. ಬಟ್ ಆ 18 ವರ್ಷದ ಇರತ್ತಲ್ಲ ವೆಯ್ಟಿಂಗ್ ಪೀರಿಯಡು, ಅದು ನಿನ್ನೆಗೆ ಕಂಪ್ಲೀಟ್ ಆಯಿತು. ಬಟ್ ಅದ್ರದ್ದು ಸಂಭ್ರಮ ಇನ್ನೂ ನಿಲ್ಸೋಕ್ಕೆ ನಮ್ಮ ಕೈಲಿ ಆಗ್ತಿಲ್ಲ. ಅದು ಎಷ್ಟು ದಿವಸ ಹೋಗುತ್ತೆ ಗೊತ್ತಿಲ್ಲ. ಈಗ ಬೇರೆ ಪ್ಲೇಯರ್ಸ್ನ ಆಟದ ಬಗ್ಗೆ ಹೇಳೋದಾದ್ರೆ ಸರ್, ಈ ವರ್ಷ ಬಂದ್ಬಿಟ್ಟು ಬರೀ ವಿರಾಟ್ ಕೊಹ್ಲಿ ಒಬ್ಬರೇ ಅಲ್ಲ ಸರ್, ಎಂಟೈರ್ ಟೀಮಿಗೆ ಸೇರುತ್ತೆ. ಇಷ್ಟು ವರ್ಷ ವಿರಾಟ್ ಕೊಹ್ಲಿ, ABD, ಕ್ರಿಸ್ ಗೇಲು ಆ ಥರ ಒಂದು 2-3 ಜನ ಆಡ್ತಾಯಿದ್ರು. ಈ ಸಲ ವಿರಾಟ್ ಕೊಹ್ಲಿಗೆ ಅಷ್ಟು ಫ್ರೀಯಾಗಿ ಆಡೋಕ್ಕೆ ಕಾರಣ ಏನು ಅಂದರೆ, ಕೆಳಮಟ್ಟದಿಂದ ಮೇಲ್ಮಟ್ಟದಿಂದ ಹಿಡಿದು ಕೆಳಮಟ್ಟದ ತನಕನೂ ಎಲ್ಲರೂ ನೀವು ನೋಡಿ 10-12 ಮ್ಯಾಚಲ್ಲಿ 9 ಪ್ಲೇಯರ್ ಆಫ್ ದ ಮ್ಯಾಚು 9 ಬೇರೆ ಬೇರೆ ಪ್ಲೇಯರ್ಗೆ ಸಿಕ್ಕಿರೋದು, ಒಂದೇ ಪ್ಲೇಯರ್ಗೆ ಯಾರಿಗೂ ಸಿಕ್ಕಿಲ್ಲ.
ಸೊ ವಿರಾಟ್ ಕೊಹ್ಲಿ ಅವ್ರೊಬ್ಬರದೇ ಅಲ್ಲ RCB. ಬಟ್ ನಾವು ವಿರಾಟ್ ಕೊಹ್ಲಿ ಇರಲಿ ಇಲ್ಲದೆ ಇರಲಿ ಯಾವಾಗಲೂ RCB ಫ್ಯಾನ್, ಆಮೇಲೆ ವಿರಾಟ್ ಕೊಹ್ಲಿ ಫ್ಯಾನ್. ಇವತ್ತು ಸಂಜೆವರೆಗೂ ಇರುತ್ತಾ ಸೆಲೆಬ್ರೇಷನ್ ಹೇಗೆ? ಸರ್ ಹೇಳಿದ್ನಲ್ಲ ಸರ್, ಈ ವರ್ಷ ಪೂರ್ತಿ ನಿಲ್ಲಲ್ಲ ಸೆಲೆಬ್ರೇಷನ್, ಸಂಜೆವರೆಗೂ ಅಲ್ಲ, ಈ ವರ್ಷ ಪೂರ್ತಿ ನಿಲ್ಲಲ್ಲ. ಇದೇ ಗ್ರೌಂಡ್. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.